Hello everyone, this is Asif Torgal and you are watching Foundation Tutorials for Commerce, and I request everyone, please do watch my classes, share, subscribe and don't forget to press the bell icon to know about my upcoming classes. Thank you. So, in the last class we have started the second chapter from first PUC Commerce, and that is from Business Studies. The second chapter is Forms of Business Organization, ವ್ಯವಹಾರ ಸಂಘಟನೆಗಳ ಪ್ರಕಾರಗಳು ಅಂತ ನಾವು ಕರಿತೀವಿ. In that we have discussed the introduction part as well as first main types of or the kinds of business enterprises, that is sole proprietorship, ಏಕಮಾಲಿಕತ್ವ ಸಂಸ್ಥೆಗಳು, ಏಕಮಾಲಿಕತ್ವ ವ್ಯಾಪಾರ ಸಂಸ್ಥೆಗಳನ್ನು ನಾವು ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೇವೆ. Today we are going to discuss the second important concept, that is Hindu undivided family, so called HUF. HUF ಅಂತ ಕರೀತಾರೆ. In other words, joint Hindu family ಅಂತಲೂ ಕರೀತಾರೆ. ಹಿಂದೂ ಅವಿಭಕ್ತ ಕುಟುಂಬ ಅಂತ ಕರೀತಾರೆ. Okay. Then what exactly mean to be the Hindu undivided family? Basically, these kind of a family business background has to be found maximum in India only. ಹೆಚ್ಚಾಗಿ ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್ ಆ್ಯಂಡ್ ಮೇನ್ಲಿ ಎಲ್ಲಿ ಕರ್ತಾವ, ಭಾರತ ದೇಶದಲ್ಲಿ ಮಾತ್ರ ಕಂಡು ಬರ್ತಾವ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ನಿಮಗೆ ಎಕ್ಸಾಮಲ್ಲಿ 1 ಮಾರ್ಕ್ಸ್ಗೆ ಎಕ್ಸ್ಪಾಂಡ್ HUF ಅಂತ ಕೇಳ್ಬೋದು, ಅಂದರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಅಥವಾ JHF ಅಂತ ಕೇಳಿದ್ರೆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ನೆನಪು. ಓಕೆ, ಸೊ ಮುಖ್ಯವಾಗಿ ಇದೆಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಭಾರತ ದೇಶದಲ್ಲಿ ಕಂಡು ಬರ್ತಕ್ಕಂತಹ ಒಂದು ವ್ಯವಹಾರ ಸಂಸ್ಥೆ ಅಥವಾ ವ್ಯವಹಾರ ಸಂಘಟನೆ ಆಗಿದೆ. ದಿಸ್ ಈಸ್ ಬೇಸಿಕಲಿ, ಇಟ್ ಮೀನ್ಸ್ ದ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಈಸ್ ಬೇಸಿಕಲಿ ಗವರ್ನ್ಡ್ ಬೈ ದಿ ಹಿಂದೂ ಲಾ. ಈ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆಯ ಒಂದು ಕಾರ್ಯಚಟುವಟಿಕೆಗಳನ್ನು ಯಾವುದರ ಒಂದು ಆಧಾರದ ಮೇಲೆ ನಡೆಸ್ತಾರೆ ಅಂತ ಕೇಳಿದರೆ ಹಿಂದೂ ಲಾ, ಹಿಂದೂ ಕಾನೂನು, ಹಿಂದೂ ಉತ್ತರದಾಯಿತ್ವ ಕಾಯ್ದೆ ಎಷ್ಟಕ್ಕೆ ಸ್ಥಾಪನೆ ಆಯಿತು? ಹಿಂದೂ ಲಾ ಇನ್ ದ ಇಯರ್ 1956. In the year 1956, Hindu law is to be established, and in accordance with this Hindu law, which was established, launched in the year 1956, on the basis of that, the Hindu undivided families are going to work their business activities, perform their business activities ಅಂತ ಕೇಳ್ತಾರೆ. Then what actually mean to be ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಯಾವುದು ಕರೀತಾರೆ, ಯಾವುದು ಕರೆಸ್ಕೊಳ್ತದೆ ಅಂತ ಹೇಳಬೇಕಿದ್ರೆ, ದ ಮೆಂಬರ್ಸ್ ಆಫ್ ಇನ್ ದಿಸ್ ಬಿಸ್ನೆಸ್ ಈಸ್ ಬರ್ತ್ ಇನ್ ಅ ಪರ್ಟಿಕ್ಯುಲರ್ ಫ್ಯಾಮಿಲಿ ಆ್ಯಂಡ್ 3 ಸಕ್ಸೆಸಿವ್ ಜನರೇಷನ್ ಕ್ಯಾನ್ ಬಿ ಮೆಂಬರ್ಸ್ ಇನ್ ದಿಸ್ ಬಿಸ್ನೆಸ್ ಅಂತ ಹೇಳ್ತಾರೆ. ಅಂದರೆ ಮುಖ್ಯವಾಗಿ ಇಲ್ಲಿ ಏನಂತ ಕರೀತಾರೆ ಅಂತ ಕೇಳಿದರೆ, ಇಲ್ಲಿ ಹುಟ್ಕೋತಕ್ಕಂತಹ ಮಕ್ಕಳು ಅಥವಾ ಜನರೇಷನ್, ಪೀಳಿಗೆಗಳು ಅಂತ ಏನು ಕರಿತೀವಲ್ಲ, ಅದು 3 ತಲೆಮಾರಿನ ಪೀಳಿಗೆಗಳಾಗಿರಬೇಕು. 3 ಸಕ್ಸೆಸಿವ್ ಜನರೇಷನ್ ಅಂತ ಕರೀತಾರೆ, ಹೌದಾ? ಮತ್ತು ಈ ಸದಸ್ಯರು ಏನಾಗಿರ್ತಾರೆ ಅಂತ ಕೇಳಿದ್ರೆ ಇಲ್ಲಿನ ಮುಖ್ಯ ಆಧಾರಗಳಾಗಿರ್ತಾರೆ. ಈ ಒಂದು ಬಿಸ್ನೆಸ್ಸಿನ ಆಧಾರಗಳು ಅಂದರೆ ಇಲ್ಲಿ ಹೊರಗಿನವರು ಯಾರೂ ಲೇಬರ್ಸ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಇರೋದಿಲ್ಲ. ದ ಈಚ್ ಆ್ಯಂಡ್ ಎವ್ರಿ ಮೆಂಬರ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಫ್ಯಾಮಿಲಿ ಈಸ್ ಅ ಪ್ರೊಡ್ಯೂಸರ್, ಡೈರೆಕ್ಟರ್, ವರ್ಕರ್, ಲೇಬರ್, ವಾಟ್ ಎವರ್ ಇಟ್ ಮೈಟ್ ಬಿ. ಅವ್ರು ಏನಾಗಿರ್ತಾರೆ ಅಲ್ಲಿಯೇ ಅದೇ ಒಂದು ಜನ್ರೇಷನಲ್ಲಿ ಅದೇ ಒಂದು ಫ್ಯಾಮಿಲಿ ಮೆಂಬರ್ ಆಗಿರ್ತಾರೆ. ಹೊರಗಿನವರು ಇಲ್ಲಿ ಯಾರೂ ಆಗಿರುವುದಿಲ್ಲ. ಸೊ ಅದಕ್ಕಾಗಿ ಇದನ್ನ ಇಂಥ ಒಂದು ಬಿಸ್ನೆಸ್ಸಿಗೆ ಅಂತ ಕೇಳ್ತಾರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. 3 ತಲೆಮಾರಿನ ಪೀಳಿಗೆಗಳು ಇಲ್ಲಿ ವಾಸ ಆಗಿರಬೇಕು. ಅಂದರೆ ಒಂದು ಪೀಳಿಗೆ ಇನ್ನೊಂದು ಪೀಳಿಗೆ ಇಲ್ಲಿ ಫ್ಯಾಮಿಲಿ ಬಿಸ್ನೆಸ್ ಅಂತದ್ದು ಇರ್ತದೆ. ಮುಖ್ಯವಾಗಿ ಇಲ್ಲಿ ಎಕ್ಸಾಂಪಲ್ ಯಾವುದು ಕೊಡಬಹುದು ಫ್ಯಾಮಿಲಿ ಬಿಸ್ನೆಸ್ಗೆ ಅಂತ ಕೇಳಿದ್ರೆ,
ಇದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್ಗೆ. ಮಹೀಂದ್ರ ಆ್ಯಂಡ್ ಮಹೀಂದ್ರ M&M ಕಂಪ್ನಿ ಅದ ರಿಲಯನ್ಸ್ ಅಂಬಾನಿಯವರು ಹೌದಾ, ಧೀರುಭಾಯಿ ಅಂಬಾನಿ ಆದರು, ಅವ್ರ ಮೇಲೆ ಮುಖೇಶ್ ಅಂಬಾನಿ ಮಾಡಿದ್ರು, ಆಮೇಲೆ ಇವಾಗ ಅವ್ರ ಮಕ್ಕಳು ಹೌದಾ. ಸೊ ಇದೇ ರೀತಿಯೂ ಮತ್ತು ಯಾವುದು ಟಾಟಾ ಆಗಿರ್ಬೋದು, ಹಲ್ದಿರಾಮ್ ಆ್ಯಂಡ್ ಸೋ ಮುಂತಾದ ಎಕ್ಸಾಂಪಲ್ಸ್ಗಳನ್ನು ನಾವಿಲ್ಲಿ ನಮ್ಮ ದೇಶದಲ್ಲಿ ಕಾಣ್ತೀವಿ. ಸೊ ಇವೆಲ್ಲ ಏನು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಇವೆಲ್ಲ ಏನು ಮಾಡ್ತಾವ, ಈ ಒಂದು ಲಾ ಏನು ಹೇಳ್ತಾ ಇದ್ದೀವಲ್ಲ, ಈ ಲಾದ ಮುಖಾಂತರ ಇನ್ ಅಕಾರ್ಡೆನ್ಸ್ ವಿತ್ ಹಿಂದೂ ಲಾ 1956 these companies are to be performed its activities. ಇವಾಗೆಲ್ಲ ಪ್ರೈವೇಟೈಸೇಷನ್ ಆಗಿದೆ, ಅಲ್ಲಿ ಡೆವಲಪ್ಮೆಂಟ್ಸ್ ಎಲ್ಲ ಆಗಿದೆ ಹೌದಾ. ಬಟ್ ಮುಖ್ಯವಾಗಿ ಇವರ ಹುಟ್ಟು ಅಂತ ಬಂದಾಗ ನಾವೇನು ಕಾಣ್ತೀವಿ, ಹಿಂದೂ ಲಾ ಪ್ರಕಾರ ಇವೆಲ್ಲ ಒಂದು ಬಿಸ್ನೆಸ್ಗಳು ಬೆಳಕಿಗೆ ಬಂದು ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ಏನು ಅಂತ ಕೇಳಿದ್ರೆ, ದ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಬೈ ದ ಹೆಡ್ ಆಫ್ ದಿ ಫ್ಯಾಮಿಲಿ. ಇಲ್ಲಿ ಈ ಒಂದು ವ್ಯವಹಾರ ಚಟುವಟಿಕೆಗಳನ್ನು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ವ್ಯವಹಾರ ಚಟುವಟಿಕೆಗಳನ್ನು ಯಾರು ಕಂಟ್ರೋಲ್ ಮಾಡ್ತಿರ್ತಾರೆ ಅಂತ ಕೇಳಿದ್ರೆ, ಹೆಡ್ ಆಫ್ ದಿ ಫ್ಯಾಮಿಲಿ ಆ್ಯಂಡ್ ಹಿ ಈಸ್ ದಿ ಎಲ್ಡೆಸ್ಟ್ ಮೆಂಬರ್ ಇರ್ತಾನೆ, ಎಲ್ಡೆಸ್ಟ್ ಮೆಂಬರ್ ಆಫ್ ದಿ ಫ್ಯಾಮಿಲಿ. ಏನಾಗಿರ್ತಾರವ, ಆ ಒಂದು ಹಿಂದೂ ಕುಟುಂಬದ ಹಿರಿಯ ಆಗಿರ್ತಾನೆ, ಅದ್ರ ಜೊತೆಗೆ ಅತ್ಯಂತ ಹಿರಿಯ ದೊಡ್ಡ ಏನಾಗಿರ್ತಾನೆ ಸದಸ್ಯ ಆಗಿರ್ತಾನೆ, ಎಲ್ಲ ಸದಸ್ಯರಲ್ಲಿಗಿಂತ ದೊಡ್ಡ ಸದಸ್ಯ ಇವನು ಆಗಿರ್ತಾನೆ. ಸೊ ಅವನಿಗೆ ಏನಂತ ಕರೀತಾರೆ ಅಂತ ಕೇಳಿದ್ರೆ, ಅವನಿಗೆ ಕರ್ತ ಅಥವಾ ಕರ್ತ ಅಂತ ಕರೀತಾರೆ. The head of the Hindu family or Hindu undivided family is called ಕರ್ತ. ಹೂ ಇಸ್ ಕರ್ತ ಅಂತ ಕೇಳಿದ್ರೆ, ಕರ್ತ ಎಂದರೆ ಯಾರು ಅಂತ ಕೇಳಿದ್ರೆ, ಹಿಂದೂ ಅವಿಭಕ್ತ ಕುಟುಂಬದ ಹಿರಿಯ ಸದಸ್ಯನಿಗೆ ಅಥವಾ ಹಿರಿಯ ನಾಗರಿಕನಿಗೆ ಏನಂತ ಕರೀತಾರೆ, ಕರ್ತ ಅಂತ ಕರೀತಾರೆ. ಮತ್ತು ಉಳಿದ ಮೆಂಬರ್ಸ್ಗಳಿಗೆ ಅಂತ ಕರೀತಾರೆ, ಉಳಿದ ಹಿರಿಯ ಸದಸ್ಯನಿಗೆ ನಾವು ಎಂತ ಕರೆದ್ವಿ, ಕರ್ತ ಅಂತ ಕರೆದ್ವಿ. ಮತ್ತು ಕುಟುಂಬದ ಎಲ್ಲ ಸದಸ್ಯರಿಗೆ, ಉಳಿದೆಲ್ಲ ಸದಸ್ಯರಿಗೆ ಏನು ಕರೀತಾರೆ ಅಂತ ಕೇಳಿದ್ರೆ, ಅವರು ಕುಟುಂಬದ ಉಳಿದೆಲ್ಲ ಸದಸ್ಯರು ವಂಶ ಪಾರಂಪರೆಯಿಂದ ಬಂದಿರತಕ್ಕಂಥ ಆಸ್ತಿಯಲ್ಲಿ ದಿ ರಿಮೈನಿಂಗ್ ಮೆಂಬರ್ಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಬಿಸ್ನೆಸ್ ಈಸ್ ಏನಾಗಿರ್ತಾರೆ, ಆಸ್ತಿಯಲ್ಲಿ ಪಾಲುದಾರರಾಗಿರ್ತಾರೆ. ಆಸ್ತಿಯಲ್ಲಿ ಅವರು ಪಾಲುದಾರರಾಗಿರ್ತಾರೆ. ದೇ ಆರ್ ದಿ ಓನರ್ಸ್ ಆಫ್ ದೇರ್ ancestors ಪ್ರಾಪರ್ಟಿ. ಹೆನ್ಸ್ ದೇ ಆರ್ ಕಾಲ್ಡ್ co-personers. ಅಂದರೆ ಸಹ ವಾರಸುದಾರರು ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ, ಮುಖ್ಯವಾಗಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯ ಒಂದು ಮುಖ್ಯಸ್ಥನಿಗೆ, ಹಿರಿಯ ನಾಗರಿಕನಿಗೆ, ಹಿರಿಯ ವ್ಯಕ್ತಿಗೆ ಕರ್ತ ಅಂತ ಕರೆದ್ರು. ಉಳಿದೆಲ್ಲ ಸದಸ್ಯರಿಗೆ ಎಂತ ಕರೀತಾರೆ, ಸಹ ವಾರಸುದಾರರು, co-personers ಅಂತ ಕರೀತಾರೆ. ಯಾಕಂತ ಕೇಳಿದ್ರೆ, ಈ ಉಳಿದೆಲ್ಲ ಸದಸ್ಯರಿರ್ತಾರಲ್ಲ, ಇವರು ಸಹ ಪಿತ್ರಾರ್ಜಿತ ಆಸ್ತಿಯಲ್ಲಿ ತಮ್ಮ ಸಮಾನವಾದಂಥ ಹಕ್ಕನ್ನು ಹೊಂದಿರ್ತಾರೆ. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಲಿಂಗ ಭೇದ ಇರುವುದಿಲ್ಲ. ಮೊದಲಿತ್ತು, ಆದರೆ 2005ರಲ್ಲಿ ಈ ಒಂದು ಹಿಂದೂ ಲಾನ ಅಮೆಂಡ್ಮೆಂಟ್ ಮಾಡ್ತಾರೆ, ತಿದ್ದುಪಡಿ ಮಾಡ್ತಾರೆ. ಹಿಂದೂ ಉತ್ತರಾಯಿತ್ವ ಕಾಯ್ದೆಯನ್ನು 2005ರಲ್ಲಿ ತಿದ್ದುಪಡಿ ಮಾಡ್ತಾರೆ. ತಿದ್ದುಪಡಿ ಮಾಡಿದಾಗ ಏನು ಬರ್ತದಲ್ಲಿ ಅಂತ ಕೇಳಿದ್ರೆ, ಆ ಹಿಂದೂ ಅವಿಭಕ್ತ ಕುಟುಂಬದ ಹೆಣ್ಣು ಒಂದು ವೇಳೆ ಮದುವೆಯಾಗಿ ಕೊಟ್ಟಿದ್ರೆ, ವಿವಾಹಿತ ಮಹಿಳೆ ಅನಿಸ್ಕೊಂಡಿದ್ರೂ ಸಹ ಅವಳಿಗೆ ಈ ಒಂದು ಹಿಂದೂ ಫ್ಯಾಮಿಲಿಯ ಬಿಸ್ನೆಸ್ ಏನಿರ್ತಲ್ಲ ಅಲ್ಲಿ ಪಾಲು, ಆಸ್ತಿ ಪುತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಅಂತ ಬಂದಾಗ ಅವಳಿಗೆ ಸಮನಾದ ಹಕ್ಕನ್ನು ಕೊಡ್ತಕ್ಕಂತಹ ಒಂದು ಕಾಯ್ದೆಯನ್ನು ಇಲ್ಲಿ ತಿಳಿಸ್ಕೊಡ್ತದೆ.
ಸೊ ಹೀಗಾಗಿ ಇಲ್ಲಿ ಯಾವುದೇ ಲಿಂಗ ಭೇದ ಇರೋದಿಲ್ಲ. ಪುರುಷ ಮಹಿಳೆ ಅಂತಕ್ಕಂಥ ಹೆಣ್ಣು ಗಂಡು ಅಂತಕ್ಕಂಥ ಯಾವುದೇ ಭೇದ ಭಾವ ಇಲ್ಲದೇ ಇಲ್ಲಿ ಪ್ರತಿಯೊಬ್ಬ ಸದಸ್ಯರು, ಈ ಹಿಂದೂ ಅವಿಭಕ್ತ ಕುಟುಂಬ ಪ್ರತಿಯೊಬ್ಬ ಸದಸ್ಯರು ಏನಾಗಿರ್ತಾರೆ, ಆ ಒಂದು ಆಸ್ತಿಯ ಸಮಾನ ಪಾಲುದಾರರ ಆಗಿರ್ತಾರೆ ಅಂತಕ್ಕಂಥ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಓಕೆ, ನೌ ಕಮ್ ಟು ದಿ ಫೀಚರ್ಸ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಫೀಚರ್ಸ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆರ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ. ಲಕ್ಷಣಗಳು, ಹಿಂದೂ ಅವಿಭಕ್ತ ಕುಟುಂಬದ ಲಕ್ಷಣಗಳು ಏನು ಹೇಳ್ತವ? ಮೊದಲನೇದು ಏನು? ಫಾರ್ಮೇಷನ್, ಸ್ಥಾಪನೆ. ಇಲ್ಲಿ ಕನಿಷ್ಠ ಪಕ್ಷ ಇಬ್ಬರು ಸದಸ್ಯರು ಇರಬೇಕು. ಸರ್ ಮತ್ತು ನೀವು 3 ಕನ್ಸಿಕ್ಯೂಟಿವ್ ಜನ್ರೇಷನ್ ಅಂತ ಹೇಳಿದ್ರಿ, ಜನರು ಇಷ್ಟು ಹಿಂಗೆಲ್ಲ ಇರಬೇಕಂದ್ರೆ ಅಂದರೆ ಆ 2 ಸದಸ್ಯರು, ಮಿನಿಮಮ್ 2 ಸದಸ್ಯರು ಅಂತ ಹೇಳ್ತಾರೆ, ಕನಿಷ್ಠ 2 ಸದಸ್ಯರು ಅಂತ ಹೇಳ್ತಾರಲ್ಲ, ಅವರು ಈ ಒಂದು ಜನ್ರೇಷನಲ್ಲಿ ಬಂದಿರಬೇಕು. ಆ ಒಂದು ಯಾವುದು, ಈಗ ಸೇ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಅಂತ ತೊಗೊಂಡಾಗ ಧೀರುಭಾಯ್ ಅಂಬಾನಿ ಅವ್ರ ಮಕ್ಕಳು ಯಾರು? ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ, ಹೌದಾ? ಸೊ ಅವ್ರ ಮತ್ತು ಇಬ್ಬರು ಮಕ್ಕಳು. ಈ ರೀತಿ ಏನು ಆ ಒಂದು ಕುಟುಂಬದ ಸದಸ್ಯರು ಕಂಟಿನ್ಯೂಯೇಷನ್ ಆಗಿರಬೇಕಲ್ಲ, ಆ ಒಂದು ಪೀಳಿಗೆ ಕಂಟಿನ್ಯೂ ಆಗಿರಬೇಕು, ಮುಂದುವರೆದಿರಬೇಕು. ಕನಿಷ್ಠ ಪಕ್ಷ ಇಬ್ಬರು ಅಲ್ಲಿ ಏನು ಸದಸ್ಯರಿದ್ದರೆ ಈ ಒಂದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿನ ಸ್ಥಾಪನೆ ಮಾಡಬಹುದು. ಇಲ್ಲಿ ಕೇವಲ ಹಿಂದೂ ಲಾ ಅಪ್ಲೈ ಆಗ್ತದೆ, ಹಿಂದೂ ಕಾನೂನಿನ ಅನ್ವಯ ಇಲ್ಲಿ ವ್ಯವಹಾರ ಚಟುವಟಿಕೆಗಳ ಪ್ರಾರಂಭ ಆಗ್ತವ. ಇಲ್ಲಿ ಯಾವುದೇ ಕಂಪ್ನಿ ಲಾ, ಪಾರ್ಟ್ನರ್ಶಿಪ್ ಆ್ಯಕ್ಟ್ ಲಾ ಇಲ್ಲಿ ಯಾವುದು ಅಪ್ಲಿಕೇಬಲ್ ಆಗೋದಿಲ್ಲ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಸೊ ಅದಕ್ಕೇನು ಇಲ್ಲಿ ಫಾರ್ಮೇಷನ್ ತುಂಬ ಸರಳ, ಸುಸಜ್ಜಿತ. ಯಾಕಂತ ಕೇಳಿದ್ರೆ ಇದು ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಒಂದು ವ್ಯವಹಾರ ಚಟುವಟಿಕೆ ಆಗಿರ್ತದೆ. ಅವರು ಮೊದಲಿರ್ತಾನೆ ಲಾಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ಕೊಟ್ಟಿರ್ತಾರೆ. ಅಕಾರ್ಡಿಂಗ್ ಟು ದ್ಯಾಟ್ ಇವರು ಅದನ್ನ ಕೆಲಸ ಮಾಡ್ಕೊಂಡು ಬರ್ತಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಕಂಟ್ರೋಲ್. ಅಫ್ಕೋರ್ಸ್ ದ ಆಕ್ಟಿವಿಟೀಸ್ ಆರ್ ಟು ಬಿ ಅಂಡರ್ ದಿ ಹ್ಯಾಂಡ್ಸ್ ಆಫ್ ಹೆಡ್ ಆಫ್ ದಿ ಫ್ಯಾಮಿಲಿ. ಕರ್ತನ ಕೈಯಲ್ಲಿ ಈ ವ್ಯವಹಾರ ಚಟುವಟಿಕೆಗಳು ಕಂಡು ಬರ್ತಾವ. ಈಸ್ ದ ಎಲ್ಡೆಸ್ಟ್ ಪರ್ಸನ್ ಆರ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ, ಹ್ಯಾನ್ಸ್ ಈಸ್ ದ ಓನ್ಲಿ ಪರ್ಸನ್, ದ ಒನ್ ಹೂ ಈಸ್ ಗೋಯಿಂಗ್ ಟು ಕಂಟ್ರೋಲ್ ಆಸ್ ವೆಲ್ ಆಸ್ ಮ್ಯಾನೇಜ್ ದಿ ಬಿಸ್ನೆಸ್ ಆಕ್ಟಿವಿಟೀಸ್ ಆಫ್ ಅ ಹಿಂದೂ ಫ್ಯಾಮಿಲಿ. ಹೌದಾ? ಲಯಾಬಿಲಿಟಿ ಅಂತ ಬಂದಾಗ ಇಲ್ಲಿ ಲಯಾಬಿಲಿಟಿ ಏನಾಗ್ತದೆ? ಹೊಣೆಗಾರಿಕೆ ಅಂತ ಕರಿತೀವಿ ನಾವು. ಹೊಣೆಗಾರಿಕೆ ಅಂತ ಬಂದಾಗ ಇಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಇವನೇ ಕರ್ತ ಏನಾಗಿರ್ತಾನೆ, ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ತೊಗೊಂಡಿರ್ತಾನೆ. ಹೆಚ್ಚಿನ ಜವಾಬ್ದಾರಿಯನ್ನು ತೊಗೊಂಡಿರೋದ್ರಿಂದ ಅನ್ಲಿಮಿಟೆಡ್ ಲಯಾಬಿಲಿಟಿ ಕರ್ತಂದಾಗಿರ್ತದೆ. ಉಳಿದೆಲ್ಲ ಮೆಂಬರ್ಸ್ ಇರ್ತಾರಲ್ಲ, ಪರ್ಸನರ್ಸ್, ಸಹವಾರಸುದಾರರು ಅಂತ ಕರಿತೀವಲ್ಲ, ಅವರು ಸಹ ತಮ್ಮ ಪಾಲಿಗೆ ಬರ್ತಕ್ಕಂಥ ಏನೊಂದೊಂದು ಪಾರ್ಟ್ ಆಫ್ ದಿ ಪ್ರಾಪರ್ಟಿ ಇರ್ತದಲ್ಲ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಅವ್ರಿಗೆ ಸಿಗ್ತಕ್ಕಂಥ ಏನೋ ಒಂದು ಅಂಶ, ವಿಭಾಗ ಇರ್ತದಲ್ಲ, ಕೇವಲ ಅಲ್ಲಿಗೆ ಮಾತ್ರ ಸೀಮಿತ ಆಗಿರ್ತಾರೆ. ಸೊ ಅದಕ್ಕೇನು ಇಲ್ಲಿ ಕರ್ತನ ವಿಷಯದಲ್ಲಿ ಬಂದಾಗ ಅನ್ಲಿಮಿಟೆಡ್ ಲಯಾಬಿಲಿಟಿ ಇರ್ತಾವೆ. ಕರ್ತ ಅನ್ಲಿಮಿಟೆಡ್ ಇರ್ತಾರೆ. ಇಲ್ಲಿ ಸಹವಾರಸುದಾರರು ಪರ್ಸನ್ ಅಂತ ಬಂದಾಗ ಲಿಮಿಟೆಡ್ ಲಯಾಬಿಲಿಟೀಸ್ಗಳನ್ನು ನಾವು ಕಾಣ್ತೀವಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂಟಿ, ಮುಂದುವರಿಕೆ, ವ್ಯವಹಾರ ಚಟುವಟಿಕೆಯ ಮುಂದುವರಿಕೆ. ಹೌದು, ಇಲ್ಲಿ ಒಂದು ವೇಳೆ ಕರ್ತ ತೀರ್ಕೊಂಡ, ದೇಹಾಂತ್ಯ ಆಯಿತು ಅಂತ ಕೇಳಿದರೆ, ಸ್ವರ್ಗವಾಸ ಆಯಿತು ಅಂತ ಕೇಳಿದರೆ, ಇಲ್ಲಿ ಬಿಸ್ನೆಸ್ ಬಂದ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಕೇಳಿದರೆ, ಅವನ ತದನಂತರ ಯಾರಿರ್ತಾರೋ, ಮಹಿಳೆ ಇರ್ಬೋದು, ಪುರುಷ ಇರ್ಬೋದು, ತದನಂತರದ ಹಿರಿಯ ಸದಸ್ಯ ಯಾರಿರ್ತಾರಲ್ಲ, ಹಿರಿಯ ವ್ಯಕ್ತಿ, ಎಲ್ಡೆಸ್ಟ್ ಪರ್ಸನ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಫ್ಯಾಮಿಲಿ ಇರ್ತಾರಲ್ಲ, ಅವರು ಆ ಒಂದು ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಾರೆ. ದ ಎಲ್ಡೆಸ್ಟ್ ಪರ್ಸನ್ ಆಫ್ಟರ್ ದಿ ಡೆತ್ ಆಫ್ ಕರ್ತ, after the death of Karta, if second next to him, whoever the eldest member of that particular family is the one who is going to become a Karta and he is going to manage all the business activities ಅಂತ ಹೇಳ್ತಾರೆ. ಒಂದು ವೇಳೆ ಯಾರಿಗೂ ಬಿಸ್ನೆಸ್ನ ಮುಂದುವರಿಸುವ ಅವಶ್ಯಕತೆ ಇಲ್ಲ, ಅಗತ್ಯ ಇಲ್ಲ, ಇಷ್ಟ ಇಲ್ಲ ಅಂತ ಕೇಳಿದರೆ ಅವರೆಲ್ಲರೂ ಸೇರಿಕೊಂಡು ಒಂದು ಡಿಸಿಷನ್ ತಗೊಂಡು ಡಿಸಾಲ್ವ್ ಮಾಡಬಹುದು, ವಿಸರ್ಜನೆ ಮಾಡಬಹುದು ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಕಂಟಿನ್ಯೂಟಿ ಫೀಚರ್ಸ್ ಲಕ್ಷಣದಲ್ಲಿ ಕಂಡು ಬರ್ತದೆ. ಇನ್ನು ಕೊನೆಯದಾಗಿ ಮೈನರ್ ಮೆಂಬರ್ಸ್.
ಮೈನರ್ ಅಪ್ರಾಪ್ತ ಸದಸ್ಯರು. ಹೌದು, ಈ ಒಂದು ಹಿಂದೂ ಫ್ಯಾಮಿಲಿಯಲ್ಲಿ ಬಿಸ್ನೆಸ್ ಅಂತ ಹೇಳ್ಕೊಂಬರಾಗ್ತೀವಿ. ಫ್ಯಾಮಿಲಿ ಒಟ್ಟು ಆ ಫ್ಯಾಮಿಲಿ ಒಳಗೆ ಅವ್ರದ್ದು ಬರ್ತ್ ಆಯಿತು ಅಂತ ಕೇಳಿದ್ರೆ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ದೇ ಆರ್ ದಿ ಮೆಂಬರ್ಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಬಿಸ್ನೆಸ್ ಆ್ಯಕ್ಟಿವಿಟಿ. ಆ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಅವರು ಭಾಗವನ್ನು ಪಡಿಬಹುದು. ಅವರು ಬಿಲೋ 18 ಇದ್ದರೂ ಸಹ ಅವರು ಆ ಒಂದು ಆಸ್ತಿಯ ಸಮಭಾಜಕರಾಗಿರ್ತಾರೆ, ಸಮಪಾಲುದಾರರಾಗಿರ್ತಾರೆ. ಯಾಕಂತ ಕೇಳಿದ್ರೆ ಅವರು ಅದೇ ಫ್ಯಾಮಿಲಿಯ ಮೆಂಬರ್ ಆಗಿರೋದ್ರಿಂದ, ಅದೇ ಫ್ಯಾಮಿಲಿಯಲ್ಲಿ ಕುಟುಂಬದ ಸದಸ್ಯರಾಗಿರೋದ ಕಾರಣ ಇಲ್ಲೇನಾಗ್ತದೆ, ಅವರಿಗೆ ಮೈನರ್ ಇದ್ದರೂ ಸಹ ಬಿಲೋ ದ ಏಜ್ ಆಫ್ 18 ಇದ್ದರೂ ಸಹ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ದಿ ಮೆಂಬರ್ಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಫ್ಯಾಮಿಲಿ. ಅದು ಹಿಂದೂ ಅನ್ಡಿವೈಡ್ ಫ್ಯಾಮಿಲಿ ಆರ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಅಂತ ಕೇಳ್ತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಫೀಚರ್ಸ್ ಆಫ್ HUF. ಆ್ಯಂಡ್ ನಾವು ಕಮ್ ಟು ದಿ ಮೆರಿಟ್ಸ್. ಅನುಕೂಲಗಳೇನು? ಮೆರಿಟ್ಸ್ ಅನುಕೂಲಗಳು ಅಂತ ಕರಿತೀವಿ. ಇಫೆಕ್ಟಿವ್ ಕಂಟ್ರೋಲ್ ಪರಿಣಾಮಕಾರಿಯಾಗಿರ್ತಕ್ಕಂತಹ ಒಂದು ಪರಿಣಾಮಕಾರಿ ನಿಯಂತ್ರಣ ಅಂತ ಕರಿತೀವಿ. ಇಲ್ಲಿ ಕರ್ತ ಏನು ಮಾಡ್ತಿರ್ತಾನೆ, ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಂಪೂರ್ಣ ಉತ್ತರದಾಯಿತ್ವವನ್ನು ಹೊಂದಿರ್ತಾನೆ. ಕರ್ತ ಈಸ್ ದ ಓನ್ಲಿ ಪರ್ಸನ್ ದಟ್ ಹೂ ಈಸ್ ಗೋಯಿಂಗ್ ಟು control as well as managing all business activities. Henceforth, he is the only person that he can efficiently can control the activities of a business. ಇದೊಂದು ಮೇನ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಎರಡನೇದು ಕಂಟಿನ್ಯೂಟಿ. ಇಲ್ಲಿ ಹೇಳಿದ್ವಲ್ಲ, ಒಂದು ವೇಳೆ ಕರ್ತ ತೀರಿ ಹೋದರೂ ಸಹ, ಕರ್ತ ಮರಣದ ನಂತರನೂ ಸಹ ಬಿಸ್ನೆಸ್ ಬಂದ್ ಆಗೋದಿಲ್ಲ. ಇಲ್ಲಿ ಕಂಟಿನ್ಯೂಷನ್ ಇರ್ತದೆ. ಯಾಕೆ? ಅವನ ತದನಂತರದ ನೆಕ್ಸ್ಟ್ ಯಾರಿರ್ತಾರಲ್ಲ, ಯಾರು ಎಲ್ಡೆಸ್ಟ್ ಮೆಂಬರ್ ಇರ್ತಾರಲ್ಲ, ಅವರು ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ಬೋದು ಅಂತಕ್ಕಂಥ ಒಂದು ಅರ್ಥವನ್ನು ಇಲ್ಲಿ, ಅನುಕೂಲವನ್ನು ಸಹ ಇಲ್ಲಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಮಾಡಿಕೊಟ್ಟದ. ಆಮೇಲೆ ಥರ್ಡ್ ಒನ್, ಲಿಮಿಟೆಡ್ ಲಯಬಿಲಿಟಿ ಆಫ್ ದಿ ಮೆಂಬರ್ಸ್. ಲಯಬಿಲಿಟಿ ಹಾಕತ್ತಾಗ ನಾವು ಇಲ್ಲಿ ನೋಡಿದ್ವಿ, ಏನು ಕರ್ತಂದು ಅನ್ಲಿಮಿಟೆಡ್ ಲಯಬಿಲಿಟಿ ಇರ್ತದೆ, ಅನಿಯಮಿತವಾದಂಥ ಹೊಣೆಗಾರಿಕೆ ಹೊಂದಿರ್ತದೆ. ಬಟ್ ಮೆಂಬರ್ಸ್ ಸಹವಾರಸದಾರರು ಬಂದಾಗ ಲಿಮಿಟೆಡ್ ಲಯಬಿಲಿಟಿ, ಸೀಮಿತವಾದಂತಹ ಒಂದು ಇಲ್ಲಿ ಹೊಣೆಗಾರಿಕೆ ಇರ್ತದೆ. ಓಕೆ ಅಂತ ಇಲ್ಲಿ ಹೇಳ್ತಾರೆ. ಆ್ಯಂಡ್ ಕೊನೆಯದಾಗಿ ಬಂದಾಗ ಇನ್ಕ್ರೀಸ್ಡ್ ಲಾಯಲ್ಟಿ ಆ್ಯಂಡ್ ಕೋಆಪರೇಷನ್. ಹೌದು, ಹೆಚ್ಚಿನ ನಿಷ್ಠೆ ಮತ್ತು ಸಹಕಾರ ಇಲ್ಲಿ ಕಂಡು ಬರ್ತದೆ. ಯಾಕಂತ ಕೇಳಿದ್ರೆ ಇಲ್ಲಿ ಯಾರು ಯಾರ ಕೆಳಗೂ ಹೊರಗಿನವ್ರ ಕಡೆಗೆ ಕೆಲಸ ಮಾಡ್ತಿರೋದಲ್ಲ, ತಮ್ಮದೇ ಫ್ಯಾಮಿಲಿ, ತಮ್ಮದೇ ಕುಟುಂಬದ ಸದಸ್ಯರಾಗಿ ಮತ್ತು ಸಹಪಾಲ್ದಾರರಾಗಿ ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಹೀಗಾಗಿ ತಮ್ಮದೇ ಆದ ಕೆಲಸ ಮಾಡ್ತಿರುವಾಗ ಅವರಿಗೆ ಏನು ಭೇದ ಭಾವ ಬರ್ತಿರೋದಿಲ್ಲ, ಸಂಕೋಚ ಇರೋದಿಲ್ಲ. ಅವ್ರ ಕೆಳಗೆ ಕೆಲಸ ಮಾಡ್ತಾ ಇದ್ದೀನಿ, ಇವ್ರ ಕೆಳಗೆ ಕೆಲಸ ಮಾಡ್ತಾ ಇದ್ದೀನಿ, ಇದು ಆ ಥರನಾದಂತಹ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇರೋದಿಲ್ಲ. ಹೀಗಾಗಿ ಇಲ್ಲಿ ಹೆಚ್ಚಿನ ಒಂದು ನಿಷ್ಠೆ ಮತ್ತು ಸಹಕಾರ, ಆತ್ಮಸಾಕ್ಷಿ ಇಲ್ಲಿ ಕಂಡು ಬರ್ತದೆ. ಹೀಗಾಗಿ ಇದು ಲಾಯಲ್ಟಿ ಆ್ಯಂಡ್ ಕೋಆಪರೇಷನ್ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಹೀಗಾಗಿ ಇನ್ನೂ ಸಹ ಮುಖ್ಯವಾದಂತಹ ಒಂದು ಅನುಕೂಲ ಇದು HUFಗೆ ಅಂತ ಅರ್ಥವನ್ನು ಇಲ್ಲಿ ಕೊಡ್ತದೆ. ಓಕೆ, ಆ್ಯಂಡ್ ನೌ ಕಮ್ ಟು ದಿ ಡಿಮೆರಿಟ್ಸ್. ಅನಾನುಕೂಲತೆ ಏನು? ಅನಾನುಕೂಲತೆಗಳು ಏನಿದ್ರದು ಅಂತ ಬಂದಾಗ ಲಿಮಿಟೆಡ್ ರಿಸೋರ್ಸಸ್ ಇರ್ತದೆ. ಇಲ್ಲಿ ಮಿತವಾದಂತಹ ಸಂಪನ್ಮೂಲಗಳು ಕಂಡು ಬರ್ತಾವೆ. ಯಾಕಂತ ಕೇಳಿದ್ರೆ ಅವ್ರು ಏನೇ ಬಿಸ್ನೆಸ್ ಮಾಡಿದ್ರು ಪಿತ್ರಾರ್ಜಿತ ಆಸ್ತಿಯ ಮುಖಾಂತರನೇ ಮಾಡಬೇಕು ಅಂತಕ್ಕಂಥ ಒಂದು ಹಿಂದೂ ಲಾ ಹೇಳ್ಕೊಡ್ತದೆ. ಹಿಂದೂ ಉತ್ತರದಾಯಿತ್ವದ ಕಾಯ್ದೆ ಏನು ಹೇಳ್ತದೆ, ಪಿತ್ರಾರ್ಜಿತ ಆಸ್ತಿಯಲ್ಲೇ ಅವರು ಏನು ಮಾಡಬೇಕು, ಸಂಪನ್ಮೂಲಗಳನ್ನು ಬಳಸ್ಕೊಂಡು ಅದರಿಂದನೇ ಸರಕು ಮತ್ತು ಸೇವೆಗಳ ಉತ್ಪಾದನೆ ಮಾಡಬೇಕು, ಅದರಿಂದನೇ ವ್ಯವಹಾರ ಚಟುವಟಿಕೆಗಳನ್ನ ಮಾಡಬೇಕು. ಹೀಗಾಗಿ ಇದು ಕಷ್ಟಕರ ಸಾಧ್ಯ ಅಂತ ಕಂಡು ಬರ್ತದೆ ಕೆಲವೊಂದು ಸಾರಿ. ಓಕೆ, ಆ್ಯಂಡ್ ಸೆಕೆಂಡ್ ಒನ್, ಲಿಮಿಟೆಡ್ ಮ್ಯಾನೇಜರಿಯಲ್ ಸ್ಕಿಲ್ಸ್. ಏನು ಲಿಮಿಟೆಡ್ ಮ್ಯಾನೇಜರ್ ಸ್ಕಿಲ್ಸ್ ಅಂತಂದರೆ ಮಿತ ನಿರ್ವಹಣಾ ಸಾಮರ್ಥ್ಯ. ಇಲ್ಲಿ ಕರ್ತಂದು ಹೆಚ್ಚಿನ ಒಂದು ಹೊಣೆಗಾರಿಕೆ ಇರೋದ್ರಿಂದ ಇಲ್ಲೇನಾಗ್ತದೆ, ಮ್ಯಾನೇಜರಲ್ ಸ್ಕಿಲ್ಸ್ ಕಡಿಮೆ ಆಗ್ತವೆ. ಯಾಕಂತ ಕೇಳಿದ್ರೆ ಅವು ಕುಟುಂಬದ ಎಲ್ಲ ಆಗುಹೋಗುಗಳನ್ನ ನೋಡ್ಕೋಬೇಕು, ಜೊತೆಗೆ ವ್ಯವಹಾರ ಚಟುವಟಿಕೆಗಳ ಆಗುಹೋಗುಗಳನ್ನು ನೋಡ್ಕೊಳ್ಬೇಕು.
ಕೆಲವೊಂದು ಸಾರಿ ಏನಾಗ್ತದೆ ಅಂತ ಕೇಳಿದ್ರೆ ಕರ್ತ ತೊಗೊಂಡಿರ್ತಕ್ಕಂಥ ನಿರ್ಣಯಗಳು ಉಳಿದ ಸದಸ್ಯರುಗಳಿಗೆ ಮಾನ್ಯ ಇರುವುದಿಲ್ಲ, ಅವರಿಗೆ ಇಷ್ಟ ಇರುವುದಿಲ್ಲ, ಅವರಿಗೆ ಅದು ಒಂದು ಭಿನ್ನಾಭಿಪ್ರಾಯವನ್ನು ಉಂಟು ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ನಿರ್ಧಾರ ಅಥವಾ ನಿರ್ಣಯ ಆಗಿರ್ತದೆ. ಹೀಗಾಗಿ ಇಲ್ಲಿ ಲ್ಯಾಕ್ ಆಫ್ ಮ್ಯಾನೇಜರಲ್ ಸ್ಕಿಲ್ಸ್, ನಿರ್ವಹಣಾ ಕೌಶಲ್ಯ ಕಡಿಮೆ ಆಗಿರೋದ್ರಿಂದ ಅಥವಾ ಏನೋ ಒಂದು ರಾಂಗ್ ಡಿಸಿಷನ್ಸನ್ನು ಕೊಡೋದ್ರ ಮುಖಾಂತರ ಇಲ್ಲಿ ಏನಾಗ್ತಾವೆ, ಕೆಲಸ ಡಿಸ್ಪ್ಯೂಟ್ಸ್ಗಳು ಹುಟ್ಕೊಳ್ತಾವೆ, ವಿವಾದಗಳು ಹುಟ್ಕೊಳ್ಳಿಕ್ಕೆ ಸಾಧ್ಯತೆಗಳು ಕಂಡು ಬರ್ತಾವೆ. ಹೀಗಾಗಿ ಇಲ್ಲಿ ಲ್ಯಾಕ್ ಆಫ್ ಮ್ಯಾನೇಜರಲ್ ಸ್ಕಿಲ್ಸ್ ಕಂಡು ಬರ್ತಾವೆ. ಲಿಮಿಟೆಡ್ ಮ್ಯಾನೇಜರ್ ಸ್ಕಿಲ್ಸ್ ಇಸ್ ನಥಿಂಗ್ ಬಟ್ ಲ್ಯಾಕ್ ಆಫ್ ಮ್ಯಾನೇಜರಿಯಲ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಥರ್ಡ್ ಒನ್ ಅನ್ಲಿಮಿಟೆಡ್ ಲಯಬಿಲಿಟಿ ಆಫ್ ಕರ್ತ. ಇಲ್ಲಿ ಲಿಮಿಟೆಡ್ ಲಯಬಿಲಿಟಿ ಆಫ್ ಮೆಂಬರ್ಸ್ ಹೇಗೆ ಹೇಳಿದ್ವಿ ನಾವು, ಹೌದಾ? ಅಬ್ವಿಯಸ್ಲಿ ಅನ್ಲಿಮಿಟೆಡ್ ಲಯಬಿಲಿಟಿ ಆಫ್ ಕರ್ತ ಇಲ್ಲಿ ಕಂಡು ಬರ್ತದೆ. ಅಪರಿಮಿತವಾದಂತಹ ಹೊಣೆಗಾರಿಕೆ ಇಲ್ಲಿ ಕರ್ತಂದಾಗಿರ್ತದೆ. ಒಂದು ವೇಳೆ ಏನಾದ್ರು ನಷ್ಟ ಭಯ ಅಂತ ಉಂಟಾದಾಗ ಉಳಿದೆಲ್ಲ ಮೆಂಬರ್ಸ್ಗಳು ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ಸಹವಾರಸದಾರ ಇರ್ತಾರಲ್ಲ, ತಮ್ಮ ಪಾಲಿಗೆ ಬರ್ತಕ್ಕಂತಹ ಒಂದು ಆಸ್ತಿಯ ಒಂದು ಮೌಲ್ಯವನ್ನು ಕೊಡ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಕೊಡಲಿಕ್ಕೆ ಅವರಿಗೆ ಅವಕಾಶ ಇಲ್ಲ, ಅವರು ಅದಕ್ಕೆ ಹೆಚ್ಚಿನದಕ್ಕೆ ಹೊಣೆಗಾರಿ ಆಗಿರೋದಿಲ್ಲ. ಆದರೆ ಕರ್ತ ಅಂತ ಬಂದಾಗ ತನ್ನ ಪಾಲಲ್ಲದೆ ಮತ್ತು ವೈಯಕ್ತಿಕವಾದಂಥ ಆಸ್ತಿಗಳನ್ನು ಸಹ ಇಲ್ಲಿ ಮಾರಾಟ ಮಾಡಿ ಸಾಲವನ್ನು ಕೊಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅಂತಕ್ಕಂಥ ವಿಷಯವನ್ನು ಇಲ್ಲಿ ಅನ್ಲಿಮಿಟೆಡ್ ಲಯಬಿಲಿಟಿ ಆಫ್ ಕರ್ತ ಹೇಳ್ಕೊಡ್ತದೆ. ಇದು ಮುಖ್ಯವಾಗಿ ಕಾಡ್ತಕ್ಕಂಥ ಅನಾನುಕೂಲತೆ, ಈ ಒಂದು ವ್ಯವಹಾರ ಸಂಘಟನೆಯ ಒಂದು ಮುಖ್ಯವಾದಂತಹ ಅನಾನುಕೂಲತೆ ಅಂತ ಹೇಳ್ತಾರೆ. ಕೊನೆಯದಾಗಿ ಡಾಮಿನೆನ್ಸ್ ಆಫ್ ಕರ್ತ, ಕರ್ತನ ಪ್ರಭುತ್ವ. ಕೆಲವೊಂದು ಸಾರಿ ಏನಾಗ್ತದೆ ಅಂತ ಕೇಳಿದ್ರೆ, ಕರ್ತ ತಗೊಳ್ತಕ್ಕಂತಹ ಎಲ್ಲ ಡಿಸಿಷನ್ಸ್ಗಳು ಸರಿಯಾಗಿವೆ, ಸೂಕ್ತವಾಗಿವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಂಥ ಸಮಯದಲ್ಲಿ ಸಹವಾರಸದಾರ ಅಂತ ಏನಿರ್ತಾರಲ್ಲ, ಅವರಿಗೆ ಅದು ಮಾನ್ಯ ಆಗುವುದಿಲ್ಲ. ಅವರಿಗೆ ಅದು ಯಾವ ರೀತಿ ಅನಿಸ್ತದೆ, ಯಾಕಂದರೆ ಆ ಸಹವಾರಸದಾರರು ಹೇಳ್ತಕ್ಕಂಥ ಅಥವಾ ಸಹವಾರಸದಾರರು ತಗೊಳ್ತಕ್ಕಂತಹ ನಿರ್ಣಯಗಳು, ನಿಯಮಗಳು, ನಿರ್ಧಾರಗಳು ಸೂಕ್ತ ಇದ್ದರೂ ಸಹ ಕರ್ತ ಏನು ಮಾಡ್ತಾನೆ, ತನ್ನ ಪ್ರಭುತ್ವವನ್ನು ತೋರಿಸುವ ಒಂದು ವಿಷಯದಲ್ಲಿ, ಪ್ರಭುತ್ವವನ್ನು ತೋರಿಸುವ ಒಂದು ಕಾನ್ಸೆಪ್ಟಲ್ಲಿ ಏನು ಮಾಡಿಬಿಡ್ತಾನೆ, ತಪ್ಪು ನಿರ್ಧಾರವನ್ನು ಕೊಟ್ಟುಬಿಡ್ತಾನೆ. ಇವರ ಒಂದು ನಿರ್ಧಾರವನ್ನು ಅಲ್ಲಗಳೆದು ಏನು ಮಾಡ್ತಾನೆ, ಅಲ್ಲಿ ಅವರ ತನ್ನ ಒಂದು ನಿರ್ಧಾರವನ್ನು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾನೆ. ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಲಾಯಲ್ಟಿ ಆಮೇಲೆ ಕೋಆಪರೇಷನ್ ಕಡಿಮೆ ಆಗ್ತದೆ. The liability as well as cooperation of that particular members of a family will reduce. Why? Because they knew that their decision is the final decision. They are giving the best decision for their business, whereas the dominance of karta will not let them to do, though even it is right. Therefore, here the dominance of karta will lead a negative impact on the ಫ್ಯಾಮಿಲಿ ಮೆಂಬರ್ಸ್ ಆಸ್ ವೆಲ್ ಆಸ್ ದಿ ಬಿಸ್ನೆಸ್ ಫಾರ್ಮ್ ಅಂತಕ್ಕಂಥ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಸೊ ಫ್ರೆಂಡ್ಸ್, ಸೊ ಸ್ಟೂಡೆಂಟ್ಸ್, ಸೊ ಟುಡೇ ವಿ ಆಲ್ ಡಿಸ್ಕಸ್ಡ್ ಸೆಕೆಂಡ್ ಇಂಪಾರ್ಟೆಂಟ್ business form, that is joint Hindu family, so called Hindu undivided family, and that we have discussed the meaning and when the Hindu law came to exist in 1956 and made amendment in 2005, and then the features of HUF, and further we have discussed who is the head of the family and the remaining members of the family, and further merits and demerits of HUF. Okay, ಕೊನೆಯದಾಗಿ ಇಲ್ಲಿ ಏನು ಹೇಳಬೇಕು ಅಂತ ಕೇಳಿದ್ರೆ, ಮೊದಲು ಜನಸಂಖ್ಯೆ ಕಡಿಮೆ ಇರ್ತಿತ್ತು, ಅಂದರೆ ಜನಸಂಖ್ಯೆ ಕಡಿಮೆ ಇರ್ತಿತ್ತು, ಜೊತೆಗೆ ಏನು ಈ ಒಂದು ಮೆಡಿಕಲ್ ಫೆಸಿಲಿಟೀಸ್ ಕಡಿಮೆ ಇರೋ ಕಾರಣ ಇರ್ತಿತ್ತು. ಯಾವುದೇ ಒಂದು ಫ್ಯಾಮಿಲಿ ಅಂತ ಬಂದಾಗ ಹೆಚ್ಚಿನ ಒಂದು ಮೆಂಬರ್ಸನ್ನು, ಮಕ್ಕಳನ್ನ ಹೆರ್ತಕ್ಕಂಥ ಕೆಲಸ ಹೆಚ್ಚಿಗೆ ಕಂಡುಬಿಡ್ತು. 10, 11, 18, 20 ಈ ರೀತಿ ಹೆಚ್ಚಿನ ಮಕ್ಕಳು ಹೆರ್ತದೆ. ಯಾಕಂತ ಕೇಳಿದ್ರೆ, ಏನಾದರೂ ಡಿಸೀಸಸ್ಗಳಂತ ಬಂದರೆ, ರೋಗಗಳು ಅಂತ ಬಂದಿದ್ರೆ ಏನಾಗ್ತಿತ್ತು, ಮಕ್ಕಳನ್ನ ಉಳಿಸ್ಕೊಳ್ಳಲಿಕ್ಕೆ ಕಷ್ಟಕರ ಸಾಧ್ಯ ಆಗ್ತಿತ್ತು. ಹೀಗಾಗಿ ಹೆಚ್ಚಿನ ಮಕ್ಕಳನ್ನ ಹೆರ್ತಕ್ಕಂಥ ಒಂದು ರೂಢಿ ನಮ್ಮ ದೇಶದಲ್ಲಿ ಇತ್ತು. ಒಂದು ರೂಢಿ ನಮ್ಮ ದೇಶದಲ್ಲಿ ಪುರಾತನ ಕಾಲದಿಂದ ಬಂದಿರತಕ್ಕಂಥ ವಿಷಯ ಆಗಿತ್ತು. ಆದರೆ ಈಗ ಮೆಡಿಕಲ್ ಹೆಚ್ಚಿನ ಒಂದು ಮುಂದುವರೆದ ಕಾರಣ, ಹೆಚ್ಚಿನ ಒಂದು ಮುಂದುವರೆದ ಕಾರಣ ಇಲ್ಲೇನಾಗಿದೆ ಅಂತ ಕೇಳಿದ್ರೆ, ಫ್ಯಾಮಿಲೀಸ್ ರೆಡ್ಯೂಸ್ ಆಗ್ತಾ ಇದ್ದಾವೆ. ಫ್ಯಾಮಿಲೀಸ್, ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಇಸ್ ಗೋಯಿಂಗ್ ಟು ರೆಡ್ಯೂಸ್. ಹೀಗಾಗಿ ಏನಾಗಲಿಕ್ಕತ್ತದ ಅಂತ ಕೇಳಿದ್ರೆ, ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ
ಜಾಯಿಂಟ್ ಹಿಂದೂ ಫ್ಯಾಮಿಲಿ ಹಿಂದೂ ಅವಿಭಕ್ತ ಕುಟುಂಬದ ಒಂದು ಸದಸ್ಯತ್ವ ಅಥವಾ ಆ ಥರದ ಒಂದು ಬಿಸ್ನೆಸ್ಗಳು ನಮ್ಮ ದೇಶದಲ್ಲಿ ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇದ್ದಾವೆ. ಮೋರ್ ದ್ಯಾನ್ 50% ಕಡಿಮೆ ಆಗಿದೆ ಅಂದರೂ ಕಡಿಮೆ ಏನಿಲ್ಲ. ಶೇಕಡ 50%ಗಿಂತ ಹೆಚ್ಚಿಗೆ ನಮ್ಮ ದೇಶದಲ್ಲಿ ಇವಾಗ ಹಿಂದೂ ಅವಿಭಕ್ತ ಕುಟುಂಬಗಳು ಕಂಡು ಬರುವುದಿಲ್ಲ. ಅಷ್ಟೊಂದು ಕಡಿಮೆ ಆಗ್ತದೆ. ಯಾಕಂತ ಕೇಳಿದ್ರೆ ಇವಾಗ ಕಾಸ್ಟ್ಲಿ, ಪ್ರತಿಯೊಂದು ವಸ್ತು ಕಾಸ್ಟ್ಲಿ ಆಗ್ಯದ. ಆಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿಗಳಾಗಿದ್ದಾವ. ಹೀಗಾಗಿ ಏನು ಒಂದು ಎಕ್ಸ್ಪೆನ್ಸಸ್ಗಳನ್ನು, ಖರ್ಚು ವೆಚ್ಚಗಳನ್ನು ತಗೊಳ್ಳೋದು ಕಷ್ಟಕರ ಸಾಧ್ಯವಾಗಿರೋದ್ರಿಂದ ಲಿಮಿಟಿಂಗ್ ದಿ ಸೈಜ್ ಆಫ್ ದ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತಕ್ಕಂಥ ಒಂದು ವಿಷಯ ಇಲ್ಲಿ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಕಂಡು ಬರ್ಲಿಕ್ಕತ್ತದ. ಹೀಗಾಗಿ ಒಂದು ಹಿಂದೂ ಅನ್ಡಿವೈಡ್ ಫ್ಯಾಮಿಲಿ ನಮಗೆ ಗೊತ್ತಿಲ್ಲದೇ ಮುಚ್ಚುಮರೆ ಆಗ್ಲಿಕ್ಕತ್ತಿದ್ದಾವ ಅನ್ನೋದನ್ನು ಇಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಸೊ ಇನ್ನು ಮುಂದಿನ ಕ್ಲಾಸಲ್ಲಿ ಏನು ಮಾಡ್ತಾನೆ, ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಬರ್ತದೆ. ಆ ಒಂದು ಪಾರ್ಟ್ನರ್ಶಿಪ್ಪನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೇನೆ. ಸೊ ಅಲ್ಲಿವರೆಗೂ 1ನೇ ಕ್ಲಾಸ್ ಯಾರು ನೋಡಿಲ್ಲ, ದಟ್ ಇಸ್ ಅಬೌಟ್ ಸೋಲ್ ಪ್ರೊಪ್ರೈಟರ್ಶಿಪ್, ಏಕಮಾಲೀಕತ್ವದ. ದಯವಿಟ್ಟು ಅದು ನೋಡಿರಿ. ಅದು ನೋಡ್ಕೊಂಡಾದ್ಮೇಲೆ ಇದು 2ನೇ ಒಂದು ಇಂಪಾರ್ಟೆಂಟ್ ಪ್ರಕಾರ ಆಗಿರ್ತದೆ ಫಾರ್ಮ್ಸ್ ಆಫ್ ಬಿಸ್ನೆಸ್ಸದ್ದು. ಸೊ ಇದು ಹಿಂದೂ ಅನ್ಡಿವೈಡ್ ಫ್ಯಾಮಿಲಿ, ಇದನ್ನು ನೋಡ್ಕೊಳ್ರಿ. ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.